7 ಅವರಲ್ಲಿ 10 ಮಿಲಿಯನ್ ಯೂಸರ್ಸ್. ಮೆಟಾ ಕಂಪನಿ ಟ್ವಿಟ್ಟರ್ಗೆ ಟಕ್ಕರ್ ಕೊಡೋ ಒಂದು ಹೊಸ ಆಪ್ ಅನ್ನು ಲಾಂಚ್ ಮಾಡಿದೆ, ಅದೇ ಥ್ರೆಡ್ಸ್. ಇದರಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಹೆಂಗ್ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ infoguru ಇನ್ ಕನ್ನಡ. ಇದೇ ಥರ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಥ್ರೆಡ್ಸ್ ಆ್ಯಪ್ನಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಮೊದಲಿಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಥ್ರೆಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ಅಲ್ಲಿ ಗೆಟ್ ಥ್ರೆಡ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ ಆದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ತೋರಿಸುತ್ತೆ. ನಾನು ಈಗಾಗಲೇ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಡೈರೆಕ್ಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ನೀವು ಆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ತೋರಿಸಿ ನಿಮ್ಮ ಯೂಸರ್ ID ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಬೇಕು. ಇದಾದಮೇಲೆ ನಿಮ್ಗೆ ಅದರ ಪ್ರೊಫೈಲ್ ಸೆಟ್ಟಿಂಗ್ಸ್ ಆದರೆ ತೋರಿಸಿ. ಇದರಲ್ಲಿ ಇನ್ಸ್ಟಾಗ್ರಾಮಿಂದ ಆದರೂ ಇಂಪೋರ್ಟ್ ಮಾಡ್ಕೋಬೋದು ಅಥವಾ ನೀವೇ ಇಲ್ಲೇ ಸಪ್ರೇಟ್ ಆಗಾದರೂ ನಿಮ್ಮ ಬಯೋ ಯೂಸರ್ ID ಮೆನ್ಷನ್ ಮಾಡ್ಬೋದು. ಅದು ನೆಕ್ಸ್ಟು ನಿಮ್ಮ ಅಕೌಂಟ್ನ ಪಬ್ಲಿಕಲ್ಲಿರಬೇಕಾ ಅಥವಾ ಪ್ರೈವೇಟ್ಗೆ ಇಡಬೇಕಾ ಅಂತ ಆಪ್ಷನ್ ತೋರಿಸುತ್ತೆ. ಇದರ ನೆಕ್ಸ್ಟು ನಿಮ್ಮ ಫಾಲೋವರ್ಸ್ ಕೂಡ ತೋರಿಸುತ್ತೆ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸ್ನ ಇದಕ್ಕೆ ಸೇಮ್ ಫಾಲೋವರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಫಾಲೋ ಆಲ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಯಾರನ್ನು ಫಾಲೋ ಮಾಡ್ತಾ ಇದ್ದೀರೋ ಇಲ್ಲಿ ಕೂಡ ಅವ್ರನ್ನೂ ಫಾಲೋ ಮಾಡ್ಬೋದಾಗುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಜಾಯಿಂಟ್ ಥ್ರೆಡ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ನೀವೇನಾದರೂ ಪೋಸ್ಟ್ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಪೋಸ್ಟ್ ಆಪ್ಷನ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇಮ್ ಟ್ವಿಟ್ಟರಲ್ಲಿ ಹೇಗೆ ಪೋಸ್ಟ್ ಮಾಡ್ತಿರೋ ಸೇಮ್ ಅದೇ ಥರ ಪೋಸ್ಟ್ ಮಾಡ್ಬೋದು. ಇವಾಗ ನಾನು ಯೂಟ್ಯೂಬ್ ಚಾನಲ್ ಲಿಂಕ್ ಆದರೆ ಪೋಸ್ಟ್ ಮಾಡಿದ್ದೀನಿ. ಮತ್ತೆ ನೀವು ಪ್ರೊಫೈಲ್ಗೆ ಬಂದು ಇನ್ಸ್ಟಾಗ್ರಾಮ್ಗೆ ಏನಾದರೂ ಸ್ವ್ಯಾಪ್ ಆಗಬೇಕು ಅಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ ಐಕಾನ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮತ್ತೆ ಇನ್ಸ್ಟಾಗ್ರಾಮ್ಗೆ ಹೋಗ್ತೀರಾ. ಎಲಾನ್ ಮಸ್ಕ್ ಟ್ವಿಟರ್ನ ಖರೀದಿ ಮಾಡಿದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ಟ್ವಿಟರ್ ಸುದ್ದಿಯಲ್ಲಿದೆ. ಟ್ವಿಟರ್ ಖರೀದಿ ಮಾಡಿದ ಸ್ವಲ್ಪ ದಿನಗಳಲ್ಲೇ ಎಲಾನ್ ಮಸ್ಕ್ ಟ್ವಿಟರ್ನ ತಮಗೆ ಬೇಕಾದ ಹಾಗೆ ಚೇಂಜ್ ಮಾಡುತ್ತಾ ಬಂದರು. ಎಲ್ಲರೂ ಫ್ರೀಯಾಗಿ ಯೂಸ್ ಮಾಡುತ್ತಿದ್ದ ಟ್ವಿಟರ್ಗೆ ಬ್ಲೂಟಿಕ್ ಸಬ್ಸ್ಕ್ರಿಪ್ಷನ್, ಟ್ವಿಟರ್ ಬ್ಲೂ ಹೀಗೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಅನ್ನು ತಂದರು. ಇದನ್ನೇ ಆಪರ್ಚುನಿಟಿಯಾಗಿ ತಗೊಂಡ ಮಾರ್ಕ್ ಜುಕರ್ಬರ್ಗ್ ಇನ್ಸ್ಟಾಗೆ ಹೋಲೋ ರೀತಿಯಲ್ಲಿ ಟ್ವಿಟರ್ಗೆ ಕಾಂಪಿಟೇಟರ್ ಆಗಿ ಥ್ರೆಡ್ಸ್ ಅನ್ನೋ ಆ್ಯಪ್ ಅನ್ನು ರಿಲೀಸ್ ಮಾಡಿದರು. ಇದು ಲಾಂಚ್ ಆದ 7 ಅವರಲ್ಲಿ 10 ಮಿಲಿಯನ್ ಯೂಸರ್ಸ್ ಅನ್ನು ತನ್ನದಾಗಿಸಿಕೊಂಡಿದೆ. ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಸೇಮ್ ಟ್ವಿಟರ್ ತರಾನೇ ಇದೆ, ಬಟ್ ಇಂಟರ್ಫೇಸ್ ಮಾತ್ರ ಇನ್ಸ್ಟಾಗ್ರಾಮ್. ಇದರ ಪ್ರಮೋಷನ್ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೇ ಮಾಡ್ತಾ ಇನ್ಸ್ಟಾಗ್ರಾಮ್ ಯೂಸರ್ಸ್ನೇ ಥ್ರೆಡ್ಸ್ ಆ್ಯಪ್ ಕಡೆಗೆ ಬರುವಂತೆ ಮಾಡುತ್ತಿದ್ದಾರೆ. ಮಾರ್ಕ್ ಜುಕರ್ಬರ್ಗ್ ಥ್ರೆಡ್ಸ್ ಆ್ಯಪ್ಗೆ 1 ಬಿಲಿಯನ್ ಯೂಸರ್ಸ್ ಬರೋ ತನಕ ಯಾವುದೇ ರೀತಿ ಆ್ಯಡ್ಸ್ ಅಥವಾ ಸಬ್ಸ್ಕ್ರಿಪ್ಷನ್ ತರಲ್ಲ ಎಂದು ಹೇಳಿದ್ದಾರೆ. 2012ರಲ್ಲಿ ಲಾಸ್ಟ್ ಟೈಮ್ ಟ್ವೀಟ್ ಮಾಡಿದ ಮಾರ್ಕ್ ಜುಕರ್ಬರ್ಗ್ ಈಗ ಮತ್ತೆ ಈ ಥ್ರೆಡ್ಸ್ ಆ್ಯಪ್ ಲಾಂಚ್ ಆದಾಗ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅಲ್ಲಿ ಇಬ್ಬರು ಸ್ಪೈಡರ್ ಮ್ಯಾನ್ಗಳು ಒಬ್ಬರನ್ನೊಬ್ಬರು ಕೈ ತೋರಿಸಿಕೊಳ್ಳುವಂತೆ ಆ ಪಿಕ್ ಇದೆ. ಇದರ ಅರ್ಥ ನಾನು ಸ್ಪೈಡರ್ ಮ್ಯಾನೆ, ನೀನು ಸ್ಪೈಡರ್ ಮ್ಯಾನೆ, ಕಾಪಿ ಅಲ್ಲ ಎಂದು ಹೇಳೋ ರೀತಿ ಇದೆ. ಎಲಾನ್ ಮಸ್ಕ್ ಕೂಡ ತಮ್ಮ ಅಭಿಪ್ರಾಯಗಳನ್ನು ಟ್ವೀಟ್ ನ ಮುಖಾಂತರ ಹೇಳಿದ್ದಾರೆ. ಆ ಟ್ವೀಟ್ ಇಲ್ಲಿದೆ ನೋಡಿ. ಟ್ವಿಟರ್ ನ ಬೀಳ್ಸೋದು ಸ್ವಲ್ಪ ಕಷ್ಟನೇ, ಯಾಕೆಂದರೆ ಎಲ್ಲಾ ಗೌರ್ಮೆಂಟ್ ಅಫಿಷಿಯಲ್ಸ್, ಆಕ್ಟರ್ಸ್ ಏನೇ ವಿಷಯ ಪಬ್ಲಿಕ್ ನೊಂದಿಗೆ ಹಂಚ್ಕೊಳ್ಬೇಕಾದ್ರೆ ಟ್ವಿಟರ್ ಮುಖಾಂತರನೇ ಹಂಚ್ಕೊಳ್ತಾ ಇದ್ರು. ಅವರೆಲ್ಲ ಥ್ರೆಡ್ಸ್ ಕಡೆ ಬಂದ್ರೆ ಟ್ವಿಟರ್ನ ಅಂತ್ಯವಂತೂ ಖಂಡಿತ. ಥ್ರೆಡ್ಸ್ ಆ್ಯಪ್ ನಿಜಕ್ಕೂ ಟ್ವಿಟರ್ನ ಕಿಲ್ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ನನ್ನ ಪ್ರಾಣ ಅಂತ